ಪ್ರಮಾಣ ವಚನ ಇವತ್ತು ಆಗಿದೆ. ಇನ್ನು ಅದರ ಹಿಂದಿನ ಬಗ್ಗೆ ಚರ್ಚೆ ಮಾಡೋದು ವಿಚಾರ ಏನು ಇಲ್ಲ. ಎಲ್ಲಿಯೂ ಕೂಡ ಬಹುಶಃ ಇವತ್ತು ರಾಜ್ಯಪಾಲರು ಬಹುಶಃ ಎಲ್ಲಿಗೂ ನಿರ್ದೇಶನ ಕೊಡಲಿಲ್ಲ. ಅವರು ಈ ರೀತಿ ಇವರು ಕೊಟ್ಟಂಥ ಮನವಿಗೆ ಅವರು ಸೂಚಿಸಿದ್ದಾರೆ. ಸೊ ಒಂದು ಮನವಿ ಕೊಟ್ಟಾಗ ಅದನ್ನು ನಿಯಮಬದ್ಧ ಮಾಡಿ ಸೂಚಿಸುವುದಾದ್ರು ಸರ್ವರ ಕೂಡ ಜವಾಬ್ದಾರಿ. ಆ ಕೆಲಸವನ್ನು ಇವತ್ತು ಗೌರ್ಮೆಂಟ್ ಮಾಡಿದೆ ಅಂತ ಹೇಳಿದರೆ ಯಾವುದೇ ನಿರ್ದೇಶನ ಬೇರೆ ಯಾವುದು ಕೂಡ ಇವತ್ತಿಲ್ಲ. ನಾವು ಅತ್ಯಂತ ಸೌಹಾರ್ದತೆಯಿಂದ ಇದ್ದೇವೆ. ಒಂದು ಎಲ್ಲಿಯೂ ಕೂಡ ತಡವಾಗಲಿಲ್ಲ. ಯಾಕೆಂತ ಹೇಳಿದರೆ ಮೊನ್ನೆ ಬೆಳಿಗ್ಗೆ ಎಲೆಕ್ಷನ್ ಕಮಿಷನ್ ಆದೇಶ ಬಂದದ್ದು. ನಿನ್ನೆ ಬೆಳಿಗ್ಗೆ 11:30 ಗಂಟೆಗೆ ನಮಗೆ ಇವತ್ತು ಮೊನ್ನೆ ನಾನಿದ್ದೆ, ಯಾರು ಕೂಡ ಬರಲಿಲ್ಲ. ನಿನ್ನೆ ನಾನು ಊರಲ್ಲಿದ್ದೆ. ನಿನ್ನೆ ಬೆಳಿಗ್ಗೆ 11:30 ಗಂಟೆಗೆ ನಮ್ಮ ಆಫೀಸಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟದ್ದು ನಿನ್ನೆ ಬೆಳಿಗ್ಗೆ. ಬಹುಶಃ ನಾನು ಕೂಡ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅದಕ್ಕೆ ಇವತ್ತು ಲೇಟ್ ಆಯಿತು ಬರುವ, ಬೇರೆ ಕ್ಷೇತ್ರ ನಿಗದಿತವಾಗಿತ್ತು. ಈ ಮಧ್ಯದಲ್ಲಿ ಬೆಳಿಗ್ಗೆ ಅರ್ಜಿ ಕೊಟ್ಟು ಸಂಜೆ ಹೋಗಿ ಮನವಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ, ಯಾಕೆ ಆತುರ, ಅದು ನನಗೆ ಗೊತ್ತಿಲ್ಲ ಆ ವಿಚಾರ ಸಂಬಂಧಪಟ್ಟ ಹಾಗೆ. ಆದರೆ ಆ ಒಂದು ಅವರು ಗವರ್ನರಿಗೆ ಕೊಟ್ಟು ಈ ರೀತಿ ಆದಾಗ ನಿಮ್ಮ ಮಾಧ್ಯಮ ಬಂದಾಗ ಕೂಡ ನನ್ನ ಜವಾಬ್ದಾರಿ ಏನು, ಎಲ್ಲ ಸಂಶಯಗಳನ್ನು ದೂರ ಮಾಡಬೇಕು. ಈ ಸ್ಪೀಕರ್ ಚೇರ್ ಅಥವಾ ಜವಾಬ್ದಾರಿ ಬಗ್ಗೆ ಚರ್ಚೆ ಆಗುವಂಥ ಅವಕಾಶ ಮಾಡಿ ನಾವು ಕೊಡಬಾರ್ದು. ಅದಕ್ಕಾಗಿ ಬಹುಶಃ ನನ್ನ ಕೆಲಸ ಕಾರ್ಯಗಳಿದ್ದರೂ ಕೂಡ ಇದರಲ್ಲಿ ಅದೆಲ್ಲ ನೀವು ಅದನ್ನು ಅಟೆಂಡ್ ಆಗಿ ಈ ಸಮಯ ಅವಕಾಶ ಪಡೆದುಕೊಂಡು ನಾನು ಇವತ್ತು ಅದನ್ನು ಪ್ರಮಾಣವಚನ ಸ್ವೀಕರಿಸ್ತೇನೆ. ಸಂವಿಧಾನಬದ್ಧವಾಗಿ ನಿಯಮಕ್ಕನುಸಾರ ನಾವು ಮಾಡೋ ಕೆಲಸ ಮಾಡಲೇಬೇಕು. ಇದರಲ್ಲಿ ಈಗ ನಿನ್ನೆ 11 ಗಂಟೆಗೆ ಅರ್ಜಿ ಕೊಟ್ಟು ತಕ್ಷಣದಲ್ಲೇ ಕೊಡಬೇಕು, ಇಲ್ಲದಿದ್ದಲ್ಲಿ ರಾಜ್ಯಪಾಲರು ಹೋಗಿ ಅಲ್ಲದಲ್ಲಿ ನಿಮ್ಮ ಕಚೇರಿ ಬಂದು ಧರಣಿ ಮಾಡ್ತೀವಿ ಅಂತ ಎಚ್ಚರಿಕೊಂಡು, ಇದು ಸಂಸದೀಯ ವ್ಯವಸ್ಥೆಯಲ್ಲಿ ಈ ಥರ ಬೆದರಿಕೆ ಆಗೋದು, ಪ್ರತಿಭಟನೆ ಮಾಡ್ತೀವಿ ಅಂತ ಅವಶ್ಯಕತೆ ಇಲ್ಲ. ಅದು ಬಹುಶಃ ತಾವು ಇವತ್ತು ಅವ್ರ ಹತ್ರ ಕೇಳಬೇಕು. ನಾನು ಹೇಳ್ದಿಷ್ಟೇ, ಪ್ರಜಾಪ್ರಭುತ್ವ ಇಲ್ಲ ಸ್ಪೀಕರ್ ಮೇಲೆ ಯಾವ ಒತ್ತಡಕ್ಕೆ ಬರುವುದೂ ಇಲ್ಲ ಮತ್ತು ಒತ್ತಡಕ್ಕೊಳಗಾಗುವುದು ಕೂಡ ಇಲ್ಲ. ಒಂದು ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ನಿಯಮಗಳು ಅಥವಾ ಸಂಸದೀಯ ವ್ಯವಸ್ಥೆ ಬಲಿಷ್ಠವಾಗಬೇಕಾದ್ರೆ, ಜನರಿಗೆ ವಿಶ್ವಾಸ ಬರಬೇಕಾದ್ರೆ, ಜವಾಬ್ದಾರಿ ಸ್ಥಾನದಿದ್ದಂಥ ಎಲ್ಲರೂ ಕೂಡ ವಿಶ್ವಾಸಭರಿತವಾಗಿ ಇರುವಂಥ ಅವಕಾಶ ಇವತ್ತು ಆಗಬೇಕು. ಪರಸ್ಪರ ವಿಶ್ವಾಸ ಇರಬೇಕು. ಅದು ನನಗೆ ಸರ್ಕಾರದ ಮೇಲೆ ವಿಶ್ವಾಸ ಇರಬೇಕು, ಪ್ರತಿಪಕ್ಷದವರಿಗೆ ವಿಶ್ವಾಸ ಇರಬೇಕು, ಅವರಿಗೆ ನಮ್ಮ ಮೇಲೆ ವಿಶ್ವಾಸ ಇರಬೇಕು. ಇದು ನಾವು ಕಾನೂನು ಮತ್ತು ನಿಯಮ ಜೊತೆಯಲ್ಲಿ ಪರಸ್ಪರ ವಿಶ್ವಾಸ ಜೊತೆಯಲ್ಲಿ ಹೋಗುವಂಥ ಕೆಲಸ. ಆದ ಕಾರಣ ಅದು ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದಂತೂ ನಾವೆಲ್ಲೂ ಕೂಡ ತಡ ಮಾಡಲಿಲ್ಲ. ಬಂದಾಗ ನಾವು ಕೆಲವು ಪರಿಶೀಲನೆ ಚರ್ಚೆ ಮಾಡಬೇಕು. ಇದರ ಬಗ್ಗೆ ನಿಯಮ ಇನ್ನಷ್ಟು ಸ್ವಲ್ಪ ಒಂದು ವಿಶಿಷ್ಟವಾದ ಒಂದು ಸನ್ನಿವೇಶದ ಕಾರಣ ಅದನ್ನು ಇನ್ನೂ ಸ್ವಲ್ಪ ಕಾನೂನು ತಿಳ್ಕೊಳ್ಬೇಕು. ಆ ವಿಚಾರ ಕೂಡ ಆಗಿದೆ ಮತ್ತು ನಾವು ಕೊಟ್ಟಿದ್ದೇವೆ. ನಾವು ಶುಭಾಶಯ ಸಲ್ಲಿಸ್ತೇನೆ. ಇಲ್ಲ, ಅವರಿಗೆ ಒತ್ತಡ ನೇರನ್ನು ಕೂಡ ಎಲ್ಲಿ ಕೂಡ ಮಾಡಲಿಲ್ಲ. ಇವರು ಕೊಟ್ಟ ಮನವಿಗೆ ಅವರೊಂದಕ್ಕೆ ಸೂಚಿಸಿದ ಅಷ್ಟೇ. ಯಾರು ಕೂಡ ಈಗ ನಮಗೊಂದು ಮನವಿ ಕೊಟ್ಟರೆ ನಾವು ಇದನ್ನು ಪರಿಶೀಲಿಸಿ ಅಂತ ಕೊಡ್ತೇವೆ. ಅದೇ ರೀತಿ ಇವರು ಕೊಟ್ಟ ಮನವಿಗೆ ಸಂವಿಧಾನಬದ್ಧವಾಗಿ ಇದನ್ನು ಪರಿಶೀಲಿಸಂತವ್ರು ಕೊಟ್ಟಿದ್ದಾರೆ. ಅಷ್ಟಲ್ಲಿದೆ. ಎಲ್ಲಿಯೂ ಕೂಡ ಅವರ ಒತ್ತಡವ ನಿರ್ದೇಶನ ಎಲ್ಲಿಯೂ ಕೂಡ ಇಲ್ಲ. ಅವರು ಪತ್ರಕ್ಕೆ ನಾನು ಕೂಡ ರಿಪ್ಲೈ ಮಾಡಿದ್ದೇನೆ ಆಲ್ರೆಡಿ. ನಿನ್ನೆ ಬೆಳಿಗ್ಗೆ ಕೊಟ್ಟಿದ್ದೆ. ನೋಡಿ, ಈಗ ಗೆದ್ದಂಥ ಅಭ್ಯರ್ಥಿಗಳಿಗೆ ಅವರೊಂದು ಸಮಯ, ಒಂದು ಸನ್ನಿವೇಶ, ಒಂದೊಂದು ಶಾಸಕ ಒಂದೊಂದು ರೀತಿ ಇರ್ತಾರೆ. ಅದು ನೀವು ಒಟ್ಟಿಗೆ ಬರಲಿ ಅಂತ ನನಗೆ ಹೇಳಿ ಕೂಡ ಆಗುವುದಿಲ್ಲ. ಒಟ್ಟಾರೆಯಾಗಿ ಯಾವುದು ಡಿಲೇಯ ಅಥವಾ ಯಾವುದು ಕೂಡ ವಿಚಾರ ಆಗಲಿಲ್ಲ. ಇದರಲ್ಲಿ ಸ್ವಲ್ಪ ಬೇಗನೆ ಆಗಿದೆ. ನಮಗೆಲ್ಲ 1 ವಾರ ಆಗಿದೆ ಬೈ ಎಲೆಕ್ಷನ್ ಬಿಟ್ಟು ನನಗೆ ಪ್ರಮಾಣ. ನಾನು ಕೂಡ ಬೈ ಎಲೆಕ್ಷನ್ಗೆ ಗೆದ್ದು ಬಂದವನು. ಸೊ ಯಾವುದೇ ಡಿಲೇ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಮತ್ತು ನಾನು ಯಾಕೆ ನಿನ್ನೆ ನೇರವಾಗಿ ಅವ್ರು ಹೇಳ್ತಿದ್ದು, ಸ್ಪೀಕರ್ ಅವರು ನಮಗೆ ಅವ್ರ ಕಾಂಟ್ಯಾಕ್ಟ್ ಸಿಗ್ತಲ್ಲ, ನಮಗೆ ಓದ್ ಕೊಡ್ಲಿಕ್ಕೆ ಅವ್ರು ಯಾವ ಟೈಮಿಂಗ್ ಕೊಡ್ತಾ ಇಲ್ಲ ಅಂತ ಅವ್ರು ನೇರವಾಗಿ ಅಲಿಗೇಷನ್ ಮಾಡಿದ್ರು. ಆ ಕಾರಣಕ್ಕೆ ತಮ್ಮ ಸ್ಥಾನ ತಮ್ಮ ಕಾರಣಕ್ಕೆ ಅದಕ್ಕಾಗಿ ಇದನ್ನು ಚರ್ಚೆಯೇ ಬೇಡ ಅಂತೇಳಿ ಆದಷ್ಟು ಬೇಗ ನಾನು ಬಂದು
ಅವ್ರ ಪ್ರಮಾಣವಚನವನ್ನು ನಾನು ಕೊಟ್ಟಿದ್ದೇನೆ. ಆಯ್ತು, ನನಗೆ ಅದು 3 ದಿವಸ ಮುಂಚೆಗೆ ಆಗ್ಬೋದಿತ್ತು. ಮತ್ತು ಅನಗತ್ಯವಾಗಿ ಅದರ ಮಧ್ಯದಲ್ಲಿ ಚರ್ಚೆ ಅದೆಲ್ಲ ಬೇಡ ಅಂತ ಹೇಳಿಕೊಂಡೇ ಬಹುಶಃ ಇವತ್ತು ಈ ಒಂದು ಸ್ಪೀಕರ ಒಂದು ಚರ್ಚೆಗೊಳಪಾಡದಂತ ಹೇಳಿಕೊಂಡೆ ನಾನು ಅದನ್ನು ಅವರಿಗೆ ಪ್ರಮಾಣವಚನ ಬೇಗ ನಾನು ಕೊಟ್ಟಿದ್ದೇನೆ. ಅದೇ ಎಲೆಕ್ಷನ್ ಕಮಿಷನ್ನಿಂದ ನಮಗೆ ಅದು ನಮ್ಮ ಆಫೀಸ್ ಬರ್ತದೆ, ಅವರು ಅಲ್ಲಿಂದ ಸೇಸಿಂದ ನೋಟಿಫಿಕೇಶನ್. ಇವರು ಕೆಲವರು ಹೇಳ್ತಾರಂತ, ಬಿಜೆಪಿ ನಾಯಕರು ಹೇಳ್ತಾರಂಥದ್ದು, ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಸ್ಪೀಕರ್ ಅವರು ಒಳಗಾಗಿರುವ ಸಾಧ್ಯತೆ ಇದೆ. ಸಾಧ್ಯತೆ ಅಂತ ಹೇಳಿದಾರೆ. ಯಾವುದು ಟೆಕ್ನಿಕಲ್ ಇಶ್ಯೂಸ್ ಇದೆ, ಅದನ್ನು ಅವರು ಕೆಲವು ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ರು. ಈಗ ಅದನ್ನ ಹೇಗೆ ಸರ್, ಈಗ ಇನ್ನೂ ಕೆಲವರು ಇನ್ನೇ ಕೋರ್ಟಲ್ಲಿ ಇತ್ತು, ಕೋರ್ಟ್ ಆಫ್ ಇದು ನಮ್ಮ ನಿಯಮ ಪ್ರಕಾರ ಮತ್ತು ಇದರ ಪ್ರಕಾರ ಆಗೇ ಇದೆ. ಎಲೆಕ್ಷನ್ ಕಮಿಷನ್ ನಂತರ ವಿ ಆರ್ ಬೌಂಡ್ ಟು ಗಿವ್ ನೋಟಿಫಿಕೇಶನ್ ತಕ್ಷಣ ಪ್ರಮಾಣವಚನ ಕೊಡಬೇಕು. ಏನದು ಕೋರ್ಟು ಸ್ಟೇ ಕೊಟ್ಟರೆ ಮತ್ತೆ ಇವ್ರದ್ದು ರದ್ದಾಗ್ತದೆ, ಅವರಿಗೆ ಮತ್ತೆ ನಾನು ಒತ್ತು ಕೊಡಬೇಕು. ಇದು ಇರುವಂಥ ಸಿಸ್ಟಮ್ ಮೊದಲು ನಾನು ತಿಳ್ಕೊಂಡಿದ್ದೇನೆ. ಇದರಲ್ಲಿ ನಮ್ಮ ಕಾನೂನು ತಜ್ಞ ಹೇಳಿದ್ದಾರೆ, ಇಲ್ಲಿ ಇದು ಬೇಡ, ಎಂತಾದರೂ ಏನಾದರೂ ಆ ರೀತಿ ಬಂದಲ್ಲಿ ಇನ್ನೊಮ್ಮೆ ಅವರಿಗೆ ಕೊಟ್ಟರಾಯಿತು. ಈಗ ಕಳೆದ ವಾರ ಈಗ ನಾವು ನಮ್ಮ ಲೋಕಸಭಾ ಸ್ಪೀಕರ್ ಅವರು ವಿವಿಧ ಕಮಿಟಿ ಮಾಡಿದ್ದಾರೆ. ಒಂದು ಕಮಿಟಿ ನಮ್ಮ 10th ಶೆಡ್ಯೂಲ್ನಲ್ಲಿ ಡಿಫೆಕ್ಷನ್ ಆ್ಯಕ್ಟ್ ಏನಿದೆಯಾ ಅದನ್ನು ಇನ್ನಷ್ಟು ಹೇಗೆ ನಾವು ಬಲಿಷ್ಠ ಮಾಡ್ಬೋದು ಅಂತೇಳಿ, ಅದರಲ್ಲಿ ನಮಗೆ ಮಹಾರಾಷ್ಟ್ರ ಸ್ಪೀಕರ್ ಇವತ್ತು ಚೇರ್ಮನ್ ಆಗಿದ್ದಾರೆ, ಕರ್ನಾಟಕ ಸ್ಪೀಕರ್ ಆಗಿ ನಾನು, ಒರಿಸ್ಸಾ ಸ್ಪೀಕರ್ ಮತ್ತು ನಾಗಾಲ್ಯಾಂಡ್ ಸ್ಪೀಕರ್ ಸದಸ್ಯರಾಗಿದ್ದೆವು. ಇದರ ಪ್ರಥಮ ಮೀಟಿಂಗನ್ನು ನಾವು ಬಾಂಬೆಯಲ್ಲಿ ಆಯಿತು, ಎರಡನೇದು ಮೊದಲನೇ ಜಗನ್ನಾಥ್ ಪುರಿಯಲ್ಲಿ ಆಯಿತು. ಅಲ್ಲಿ ಕೆಲವೊಂದು ವಿಚಾರಗಳು ಪಾಯಿಂಟ್ಗಳು ಚರ್ಚೆ ಬಂದಿದೆ. ಒಂದು ಯಾವ ರೆಕಮೆಂಡೇಶನ್ ಮಾಡ್ಬೋದು ಅಂತೇಳಿ. ಕೆಲವು ರೆಕಮೆಂಡೇಶನ್ಸ್ ಹೇಗೆ ಅಂತ ಹೇಳಿದರೆ, ಕೆಲವೊಂದು ಸಲ ಇಡೀ ಪಾರ್ಟಿ ಸ್ಪಿಟ್ ಆದಾಗ ಯಾವುದು ಒರಿಜಿನಲ್ ಪಾರ್ಟಿ ಅಂತೇಳಿ ತೀರ್ಮಾನ ಮಾಡಲಿಕ್ಕೆ ಸ್ಪೀಕರ್ಗೆ ಕೊಡ್ತಾರೆ. ಇದು ಸ್ಪೀಕರ್ ನಿಭಾಯಿಸಲಿಕ್ಕೆ ಅಷ್ಟು ಸುಲಭ ಆಗೋದಿಲ್ಲ. ಆಯಿತಾರೆ, ಅದಕ್ಕಾಗಿ ಸ್ಪೀಕರಿಗೆ ಕೊಡಬಾರ್ದು, ಅದಕ್ಕೆ ಸಪ್ರೇಟ್ ಅದನ್ನು ಟ್ರಿಬ್ಯುನಲ್ ಮಾಡಿಕೊಂಡು ಅವರು ಅದನ್ನು ನಿಗದಿತ ಸಮಯದೊಳಗೆ ಅದೇ ಇರುವಂಥ ಕಾನೂನು ಮತ್ತು ಇದರ ಆ ಒಂದು ಕಾನ್ಸ್ಟಿಟ್ಯೂಷನ್ ತಜ್ಞರ ಸಮಿತಿ ಮಾಡಿ ಆ ಸಮಿತಿಯವರು ಅದನ್ನು ನೋಡಿಕೊಳ್ಳಿ, ಯಾರು ಅವರು ವರದಿ ಕೊಡಲಿ. ಇನ್ನು ಕೆಲವೊಮ್ಮೆ ಸನ್ನಿವೇಶದಲ್ಲಿ ಪಾರ್ಟಿ ವಿಪ್, ಅದು CLP ಚೀಫ್ ವಿಪ್ಗೆ ಮಹತ್ವ ಇರುವುದಾ ಅಥವಾ ಪಾರ್ಟಿಯ ವಿಪ್ಗೆ, ಅಧ್ಯಕ್ಷನ ವಿಪ್ಗೆ ಮಹತ್ವ ಇರುವುದಾ ಅಂತ ಸನ್ನಿವೇಶ ಬರ್ತದೆ. ಇದರ ಬಗ್ಗೆ ಒಂದು ತೀರ್ಮಾನ ಇವತ್ತು ಆಗಬೇಕು. ಮೂರನೇದು ಕೆಲವೊಂದು ರೆಕಮೆಂಡೇಶನ್ ಹೇಗೆ ಅಂತ ಹೇಳಿದರೆ, ನಮ್ಮ ಡಿಸ್ಕಷನ್, ಯಾರಾದರೂ ಈ ರೀತಿ ಡಿಫೆಕ್ಟ್ ಆಗಿ ಹೋಗಿ ನಾವು ನೋಡಿದೆ ಮತ್ತೆ ನೋ ಕಾನ್ಫಿಡೆನ್ಸ್ ಆಗೋ ಮತ್ತೆ ಬರೋದು, ಮತ್ತೆ ವಿರುದ್ಧ ಕೈ ಎತ್ತುವುದು, ಕೈ ಎತ್ತಿದ ನಂತರ ಅವರಿಗೆ ಆ್ಯಕ್ಷನ್ ತಗೊಳ್ಳೋ ಬದಲು ಆ ಡಿಫೆಕ್ಟ್ ಆಗಿ ಹೋಗಿ ಮತ್ತೆ ಅವರಿಗೆ ವೋಟಿಂಗ್ ರೈಟೇ ಕೊಡಬಾರ್ದು. ಕಾನ್ಫಿಡೆನ್ಸ್ ಮೋಷನ್ನಲ್ಲಿ, ನೋ ಕಾನ್ಫಿಡೆನ್ಸ್ ಮೋಷನ್ನಲ್ಲಿ ವೋಟಿಂಗ್ ರೈಟೇ ಅವರಿಗೆ ಕೊಡಬಾರ್ದು ಅಂತ, ಅಥವಾ ಡಿಫೆಕ್ಟ್ ಮಾಡಿದಂಥ ಶಾಸಕರಿಗೆ ಬರುವಂಥ ಸರ್ಕಾರದಲ್ಲಿ ಯಾವುದೇ ಮಂತ್ರಿ ಅಥವಾ ಯಾವುದೇ ನಿಗಮ ಅಥವಾ ಪ್ರಾಫಿಟ್ ಇರುವಂಥ ಯಾವುದೇ ಸ್ಥಾನವನ್ನು ನೀಡಬಾರ್ದು. ಇಂಥೆಲ್ಲ ರೆಕಮೆಂಡೇಶನ್ ಇವತ್ತು ಚರ್ಚೆ ಆಗಿದೆ. ಅದು ಮೂರನೇ. ಮತ್ತು ಟೈಮ್ ಲಿಮಿಟ್, ಈಗ ಏನಾಗ್ತದೆ, ಟೈಮ್ ಲಿಮಿಟ್ ಅಂತ ಇರುವುದಿಲ್ಲ. 1 ವರ್ಷ, 2 ವರ್ಷ, 3 ವರ್ಷ ಅಂತ ಆಗ್ತದೆ. ಅದಕ್ಕೊಂದು ಟೈಮ್ ಲಿಮಿಟಲ್ಲಿ ಇವತ್ತು ಫಿಕ್ಸ್ ಮಾಡಬೇಕು, 3 ತಿಂಗಳ 6 ತಿಂಗಳ ಒಳಗಡೆ. ಈಗ ಒಬ್ಬರನ್ನು ಸಸ್ಪೆಂಡ್ ಮಾಡಿ ಕೋರ್ಟಿಗೆ ಹೋಗ್ತದೆ, ಅದು ಎಷ್ಟು ಸಮಯ ಅಂತ ಇರುವುದಿಲ್ಲ ಯಾವ ವಿಚಾರದ ಕೂಡ ಇದಕ್ಕೆ. ಅದಕ್ಕೊಂದು ಟೈಮ್ ಲಿಮಿಟ್ ಫಿಕ್ಸ್ ಮಾಡಬೇಕಂತ ಹೇಳಿ ಇದು ನಮ್ಮ ಒಂದು ಡಿಸ್ಕಷನ್. ನೆಕ್ಸ್ಟ್ ಮೀಟಿಂಗ್ ಜೂನ್ ತಿಂಗಳಿನಲ್ಲಿ ನಮ್ಮ ಕರ್ನಾಟಕದಲ್ಲಿದೆ. ಅಂತಿಮ ವರದಿ ಸಲ್ಲಿಸಿ ಮತ್ತೆ ಅದನ್ನು ಲೋಕಲ್ ಸ್ಪೀಕರ್ಗೆ ಸಲ್ಲಿಸ್ತೇವೆ. ಈಗ ಮೈಸೂರಿನಲ್ಲಿ ನಾಡಿದ್ದು ಮೇ 12, 13 ಮೈಸೂರಿನಲ್ಲಿ ಇನ್ನೊಂದು ಕಮಿಟಿ ಇದೆ. ಒಂದೇ ದೇಶದ ಎಲ್ಲ ರಾಜ್ಯಗಳಲ್ಲಿ ಒಂದೇ ಕಾಮನ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ ಮಾಡಲಿಕ್ಕೆ ಬೇಕಾಗಿ, ಅದರಲ್ಲಿ ಕೂಡ ನಮ್ಮ UP ಸ್ಪೀಕರ್ ಅವರು ಅದಕ್ಕೆ ಚೇರ್ಮನ್ ಆಗಿದ್ದಾರೆ. ನಾನು ಅದಕ್ಕೆ
ನನ್ನನ್ನು ಸದಸ್ಯನಾಗಿ ಮಾಡಿದ್ದಾರೆ. ಅದರಲ್ಲಿ ಹಿಮಾಚಲ್ ಪ್ರದೇಶ್, ಮಹಾರಾಷ್ಟ್ರ, ನಾಗಾಲ್ಯಾಂಡ್ ಮತ್ತು ಇನ್ನು ಡೆಲ್ಲಿ ಈ ಒಂದು ಸ್ಪೀಕರ್ ಕೂಡ ಇವತ್ತು ಇದ್ದಾರೆ. ಇದೇನಂತ ಹೇಳಿದರೆ, ಈಗ ಒಂದೊಂದು ರಾಜ್ಯದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಂದೊಂದು ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಇದೆ. ಅಂದರೆ 80% ಕರೆಕ್ಟ್ ಒಂದೇ ರೀತಿ ಇದೆ, ಮತ್ತು ಕೆಲವೊಂದು ಚೇಂಜಸ್ ಇದೆ. ಅದನ್ನೆಲ್ಲ ಡಿಸ್ಕಸ್ ಮಾಡಿ ಯಾವುದು ಈಗ ಕರ್ನಾಟಕ ರಾಜ್ಯದ್ದು ಉತ್ತಮವಾಗಿರ್ಬೋದು, ಇನ್ನೊಂದು ಅದನ್ನೆಲ್ಲ ಕೂಡ ಒಂದು ಸ್ಕ್ರೂಟಿನೈಸ್ ಮಾಡಿ ಯಾವುದು ಬೆಸ್ಟ್ ಇದೆ ಅದನ್ನು ತೆಕ್ಕೊಂಡು ಒಂದೇ ರೂಲ್ಸ್ ಆಫ್ ಪ್ರೊಸೀಜರ್ ಎಲ್ಲ ಸ್ಟೇಟ್ ಅಸೆಂಬ್ಲಿ ಕೂಡ ಮಾಡಲಿಕ್ಕೆ ಬೇಕಾಗಿ ರೆಕಮೆಂಡ್ ಮಾಡಿ ಚರ್ಚಿಸಿ ಅದಕ್ಕೆ ರೆಕಮೆಂಡ್ ಮಾಡುವಂಥ ಕಮಿಟಿ ಕೂಡ ಅದು ನಾಳ್ದು ಫಸ್ಟ್ ಮೀಟಿಂಗ್ ನಾಡ್ದು ನಾವು ಮೈಸೂರಿನಲ್ಲಿ ಇಟ್ಕೊಂಡಿದ್ದೇವೆ. 12th and 11th ಬರ್ತಾರೆ, 12th and 13th. ವಿದಿನ್ 6 months ಆ ರಿಪೋರ್ಟನ್ನು ನಾವು ಅದನ್ನು ಸಲ್ಲಿಸ್ತೇವೆ. ನಿಮ್ಮ ಅಭಿಪ್ರಾಯ ಏನು? ಫೋಟೋ ಸೆಷನ್ ಯಾವುದು ಅರ್ಥ ಕಲ್ಪಿಸಲಿಲ್ಲ, ನೀವು ಅದಕ್ಕೆ ಅರ್ಥ ಕಲ್ಪಿಸಿದ್ದೀರಿ. ಯಾವುದು ಇಲ್ಲ, ಡಿಸೈಡ್ ಆಗಲಿಲ್ಲ. ಏನು ಕೂಡ ಗೌರ್ಮೆಂಟ್ ವಿಲ್ ಡಿಸೈಡ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.